ಬೇಕಾದ್ರೆ ಮಾತಾಡ್ತೀನಿ ಅಲ್ವಾ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಸರ್, ವೀರೇಶ್ ಅಂತ ಅಂದ್ಬಿಟ್ಟು ಸರ್. ವೀರೇಶ್ ಅಂತ. ಹೌದು ಸರ್. ಸರ್ ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ? ಸರ್ ಇದು 3 ವರ್ಷ ಆಯಿತು ಸರ್ ನಾನು ಶಾಪ್ ಓಪನ್ ಆಗಿ. 3 ವರ್ಷ ಆಯ್ತು. ಹೌದು ಸರ್. ಹೆಂಗೆ ಈ ಪ್ರೊಫೆಷನ್ಗೆ ಬರೋಕ್ಕೆ? ಸರ್ ಇವಾಗ ತುಂಬ ಚೆನ್ನಾಗಿದೆ ಸರ್. ಹೌದು, ತುಂಬ ಚೆನ್ನಾಗಿದೆ. ನಮ್ಮ ಡಿ ಬಾಸ್ ಕರೆವೆಲ್ಲ ಕೊಟ್ಬಿಟ್ಟಿದ್ದಾರೆ, ಹೋಗಿ ಇಲ್ಲಿ ತಿನ್ನಿ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ, ಚೆನ್ನಾಗಿದೆ ಸರ್. ಅದೇ ಒಂದು ಕಾಟೇರ ಇಂಟರ್ವ್ಯೂದಲ್ಲೇ ಆ ಥರ ಹೇಳಿದರು. ಹೌದೇ ಸರ್, ಅದೇ ಒಂದು ಇಂಟರ್ವ್ಯೂಲ್ಲಿ ಅವರು ಏನೋ ನಮ್ಮದು ಅಂಗಡಿ ನೋಡಿದ್ರಂತ ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಒಂದು ಹೇಳಿದ್ದಾರೆ ವರ್ಡ್. ತುಂಬ ಖುಷಿ ಆಯಿತು ಸರ್. ನಮ್ಮ ಅಂಗಡಿ ಬಗ್ಗೆ ಹೇಳಿದ್ರೆ ನಮ್ಗೆ ತುಂಬ ಹೆಮ್ಮೆ ಸರ್. ಕಾಟೇರ ಮೂವಿ ನೋಡಿದ್ರಾ ನೀವು? ಸರ್ ಇನ್ನೂ ನೋಡಿಲ್ಲ, ನಾಳೆ ನೈಟ್ ಹೋಗ್ಬೇಕು ಸರ್. ಟಿಕೆಟ್ ಸಿಗ್ತಾ ಇದ್ದಿಲ್ಲ, ನಾಳೆ ನೈಟ್ ಅಂದರೆ ನನಗೆ ಟೈಮಿಂಗ್ ಸೆಟ್ ಇಲ್ಲ ಸರ್. ನಾಳೆ ನೈಟ್ ಹೋಗ್ತೇನೆ. ನಿನ್ನೆ ಇವತ್ತಂತೂ ಫುಲ್ ರಶ್, ಸಿಗಲೇ ಇಲ್ಲ, ಟಿಕೆಟ್ಗಳು ಸಿಗಲಿಲ್ಲ. ನಾಳೆ ಬುಕ್ ಆಗಿದೆ ಸರ್, ನಾಳೆ ನೈಟ್. ನೀವು ದರ್ಶನ್ ಅವ್ರ ಫ್ಯಾನಾ ಅಥವಾ ಯಾರು ಫ್ಯಾನ್? ಸರ್ ನಾನು ಕನ್ನಡ ಚಿತ್ರರಂಗ ಎಲ್ಲರದು ಫ್ಯಾನು ಸರ್. ನಾನು ಇವ್ರದ್ದು ಅಂತಲ್ಲ, ಎಲ್ಲ ಪಿಕ್ಚರ್ನೂ ನೋಡ್ತೀನಿ, ಎಲ್ಲರನ್ನೂ ಇದು ಮಾಡ್ತೀನಿ ಸರ್, ಇಷ್ಟಪಡ್ತೀನಿ. ಯಾಕಂದರೆ ಕನ್ನಡ ಚಿತ್ರರಂಗ ನಮ್ಮದು ಸರ್, ನಾವು ಬೆಳೆಸ್ಬೇಕಂದ್ರೆ ಬೇರೆದವರಲ್ಲ ಸರ್, ನಾವು ಬೆಳೆಸಿದ್ರೆ ಕನ್ನಡ ಚಿತ್ರರಂಗ ಸರ್. ನಿಮ್ಮಲ್ಲಿ ಏನೇನು ಸ್ಪೆಷಲ್ ಸರ್? ಸರ್ ನಮ್ಮಲ್ಲಿ ಬುಟ್ಟಿ ಚಾಟ್ ಇದೆ, ಮಸಾಲ ಪುರಿ ಇದೆ, ಪಾನಿಪುರಿ ಇದೆ, ದಹಿಪುರಿ ಇದೆ, ಬೇಲ್ಪುರಿ ಇದೆ, ಸಮೋಸ ಮಸಾಲ ಇದೆ, ಕಚೋರಿ ಮಸಾಲ ಇದೆ. ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಾಗರಬಾವಿ ಬೈಟು ಕಾಫಿ ಹತ್ರ ಬರುತ್ತೆ ಸರ್. ಗೂಗಲ್ ಮ್ಯಾಪಲ್ಲಿ ಇದೆ ಹೊಟ್ಟೆಪಾಡು ಚಾಟ್ಸ್ ಅಂತ. ಹೌದಾ? ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಏನು ಸ್ಪೆಷಲು ಸರ್ ನಮ್ಮಲ್ಲಿ ಬುಟ್ಟಿ ಚಾಟ್ ಅಂತ ಸ್ಪೆಷಲು. ಈಗ ಮಾಡ್ತಾ ಇರೋದೇ ಬುಟ್ಟಿ ಚಾಟ್ ಸರ್, ಇದೇ ಸ್ಪೆಷಲ್ ನಮ್ಮದು. ತಿನ್ನು ನೋಡಿ. ಏನೇನು ಹಾಕ್ತೀರಿ ಸರ್? ಹೆಂಗೆ ಮಾಡೋದು ಸರ್? ಇದಕ್ಕೆ ಸ್ವೀಟು ಖಾರ ಎಲ್ಲ ಇರುತ್ತೆ. ಒಂದು ಸ್ಪೆಷಲಾಗಿ ಒಂದು ಮಸಾಲೆ ಮಾಡ್ಕೊತೇವೆ, ಮಸಾಲೆ ಹಾಕೋತೇವೆ ಸರ್. ಬಸಳಿ ಎಷ್ಟು ವರ್ಷದಿಂದ ಈ ಥರ ಪ್ರಾಬ್ಲಮ್ ಸರ್ ಲೆಗ್ದು? ಸರ್ ಇಲ್ಲಿ ಇದು ಆನ್ ಬರ್ತದೆ ಸರ್, ನಾನು ಹುಟ್ಟುತ್ತಾ ಹುಡ್ತಾನ. ಹಾಂ ಸರ್. ಸರ್ ಮುಂದೆ ಏನಾದರೂ ಡಾಕ್ಟರ್ ತೋರಿಸಿದೆ ಸರ್ ಏನಾದ್ರು ಪ್ರಾಬ್ಲಮ್? ಸರ್ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀವಿ, ರೆಡಿ ಮಾಡಿದರೆ ಸ್ಟಡಿ ಆಗುತ್ತೆ ಸರ್, ಬಟ್ ಆದರೆ ಅಡ್ಡಾಡಕ್ಕಾಗಲ್ಲ. ಹೌದು, ಕ್ಯಾಲಿಪರ್ ಹಾಕ್ಬೇಕು. ನೀವು ದರ್ಶನ್ ಸರ್ನ ಮೀಟ್ ಮಾಡಿದ್ರಿ ಸರ್ ಯಾವಾಗ? ಇನ್ನೂ ಮೀಟ್ ಮಾಡಿಲ್ಲ ಸರ್, ಮೀಟ್ ಮಾಡಬೇಕು. ಅವ್ರು ಯಾವಾಗ? ನಾನೇ ಪರ್ಸ್ನಲ್ ಆಗಿ ಹೋಗ್ಬಿಟ್ಟು ಮೀಟ್ ಆಗ್ತೇನೆ ಸರ್. ಅವ್ರು ಇಲ್ಲಿ ಬರ್ತೀನಿ ಅಂತ ಹೇಳೋರೆ. ಅವ್ರು ಬಂದರೆ ಇಲ್ಲಿ ಕ್ರೌಡ್ ತಡೆಯೋಕ್ಕಾಗಲ್ಲ ಸರ್. ಮುಂಚೆ ಯಾವಾಗ ಬಂದಿರಾ? ಯಾವತ್ತೂ ಬಂದಿಲ್ಲ ಸರ್. ಅವರು ಯೂಟ್ಯೂಬಲ್ಲಿ ನೋಡಿದ್ದೆ ಸರ್ ನಮ್ಮ ಅಂಗಡಿನ, ಅಲ್ಲಿಂದ ನೋಡ್ಬಿಟ್ಟು ಇದಾಗಿರೋದು ಸರ್. ಥ್ಯಾಂಕ್ ಯು ಬಾಯ್. ಬಂದರೆ ನೀವೇನು ಹೇಳ್ತೀರಾ ಸರ್ ಅವ್ರ ಹತ್ರ? ಖುಷಿ ಪಡ್ತೀನಿ ಸರ್ ಅಷ್ಟೇ. ಅಲ್ಲ, ನಮ್ಮ ಅಂಗಡಿನ ಅವ್ರು ಗುರುತಿಸಿದಾರಲ್ಲ, ಅದು ಸಂತೋಷ ಪಡೋ ವಿಷಯ ಸರ್ ಅದು. ಯಾಕಂದರೆ ಫುಟ್ಪಾತ್ ಮೇಲೆ ಇರೋ ಒಂದು ಹಣ ತೊಳೆ ಬುಟ್ಟಿ ಚಾಟು ಪಾನಿಪುರಿ ಅಂಗಡಿ ಗುರುತಿಸಿದ್ರು ಅಂದರೆ ಹೆಮ್ಮೆ ಪಡೋ ವಿಷಯ ಅಲ್ವಾ ಸರ್? ಹೌದು. ಅದು ಸ್ಟಾರ್ ನಟ, ಸೆಲೆಬ್ರಿಟಿ ಸರ್. ಅವ್ರು ಯಾರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೈ ಸಿಗಲ್ಲ. ಇನ್ನು ನಮ್ಮಂಥರ ಅಂಗಡಿಯನ್ನು ಗುರುತಿಸ್ಬಿಟ್ಟು ಹೇಳೋರಂದ್ರೆ ಸಂತೋಷ ಪಡೋ ವಿಷಯನ. ಬಸ್ ಹೇಳಿ ಬಸ್. ನಮಸ್ತೆ ಅಣ್ಣ. ಏನು ಸರ್ ಅವ್ರು ಹೇಳಿದ ಮೇಲೆ ಏನೇನು ಚೇಂಜಸ್ ಆಗಿದೆ ಸರ್? ತುಂಬ ಚೇಂಜಸ್ ಆಗಿದೆ ಸರ್. ಅವ್ರ ಅಭಿಮಾನಿಗಳಿದಾರಲ್ಲ ಸರ್, ನಾವು ಅವ್ರ ಅಭಿಮಾನಿನೇ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿ ಆಗಿದೆ ಸರ್. ಹೌದಾ? ಹೌದು ಸರ್. ಬಂದವರೆಲ್ಲ ಏನಂತ ಹೇಳ್ತಿದ್ದಾರೆ ಸರ್? ಸರ್ ಡಿ ಬಾಸ್ ಅಭಿಮಾನಿ, ಒಂದೇ ಮಾತು. ಓಕೆ ಸರ್, ಥ್ಯಾಂಕ್ ಯು.